ಹಲೋ ಫ್ರೆಂಡ್ಸ್. ಸೊ ನಾವಿವತ್ತು ಏನು ವಿಡಿಯೋ ಮಾಡಾಕತ್ತೀವಿ ಅಂತಂತಂದ್ರೆ ಡಿಯಾನ್ ಸ್ಕೂಲ್ ಒಳಗೆ ಹೈರೋ ಡೇ ಅಂತ ಸೆಲೆಬ್ರೇಟ್ ಮಾಡಾಕತ್ತಾರ. ಅದಕ್ಕೆ ಏನಾದರೂ ಫನ್ನಿ ಹೇರ್ ಸ್ಟೈಲ್ಸ್ ಅಥವಾ ಏನಾದರೂ ಕ್ರಿಯೇಟಿವ್ ಹೇರ್ ಸ್ಟೈಲ್ಸ್ ಮಾಡ್ಕೊಂಡು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನೇನು ಥಿಂಕ್ ಮಾಡೀನಿ ಅಂತಂದ್ರೆ ಏನು ಪ್ಲಾನ್ ಮಾಡೀನಿ ಅಂತಂದ್ರೆ ಕಪ್ ಕೇಕ್ ಥೀಮ್ ಒಳಗೆ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಏನೇನು ಯೂಸ್ ಮಾಡ್ಕೊಳಕತ್ತೀನಿ ಅಂತಂದ್ರೆ ಈ ರೀತಿ ಕಪ್ ಕೇಕ್ ಕವರ್ಸ್ ಈ ರೀತಿ ಕೆಳಗಡೆ ಕಟ್ ಮಾಡಿದ್ದೀನಿ ಅವನ್ನ. ಓಕೆ, ಕಪ್ ಕೇಕ್ ಕವರ್ಸ್ ಆ್ಯಂಡ್ 2 ರಬ್ಬರ್ ಬ್ಯಾಂಡ್ಸ್ ಮತ್ತೆ ಈ ರೀತಿಯಾಗಿರುವಂಥ ಟಿಕ್ ಟಾಕ್ ಕ್ಲಿಪ್ಸ್. ಓಕೆ, ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇವತ್ತು ಅವಳಿಗೆ ಹೇರ್ ಸ್ಟೈಲ್ ಮಾಡೋಣ. ಆಲ್ರೆಡಿ ನಾನು ಇವಾಗ ಫಸ್ಟ್ ಒಂದು ಲೈನನ್ನು ತಗೊಂಡ್ಬಿಟ್ಟಿನಿ. ಸೊ ಇದನ್ನ ಯಾವ ರೀತಿ ನಾನು ಹೇರ್ ಸ್ಟೈಲ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಹಿಂಗೆ ರೋಲ್ ಮಾಡ್ಕೊಂಡ್ಬಿಟ್ಟು ಅವು ಕ್ಲಿಪ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ಲಿಪ್ಸ್ನ ಟಕ್ ಮಾಡಿಬಿಡ್ತೀನಿ ಫಸ್ಟಿಗೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ನಾನು ಅವಳಿಗೆ ಇವು ಕ್ಲಿಪ್ಸನ್ನು ಟಕ್ ಮಾಡಿದ್ದೀನಿ ಸೈಡ್ಗೆ. ಸೊ ಇದನ್ನೆಲ್ಲ ಇಲ್ಲಿ ಹಿಂಗೆ ತಗೊಂಡ್ಬಿಟ್ಟು ಇಲ್ಲಿ ಒಂದು ಪೋನಿ ಹಾಕ್ತೀನಿ ಇಲ್ಲಿ. ಫ್ರೆಂಡ್ಸ್ ನೋಡಿ, ಈ ರೀತಿ ನಾನು ಟಕ್ ಮಾಡಿಬಿಟ್ಟು ಒಂದು ಪೋನಿನ ಹಾಕಿದ್ದೀನಿ. ಸೊ ಸ್ವಲ್ಪ ನೀಟಾಗಿ ಡೆಕೋರೇಟ್ ಮಾಡ್ದಂಗಿರಲಿ ಅಂತ ಹೇಳಿ ಅದನ್ನು ನಾನು ಟಕ್ ಮಾಡಿರೋದು. ಓಕೆ, ಆ್ಯಂಡ್ ದ ಸೇಮ್ ವೇ ನಾನು ಈ ಕಡೆನೂ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ. ಇದನ್ನ ಹಿಂಗೆ ಪೂರ್ತಿಯಾಗಿ ಹಿಂಗೆ ರೌಂಡ್ ಮಾಡ್ಕೊಂಡ್ಬಿಟ್ಟು ಈ ಕಡೆನೂ ಒಂದು ನಾನು ಪೋನಿನ ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ ನಾನು ಹೇರ್ ಸ್ಟೈಲ್ ಮಾಡಿದ್ದೀನಿ. ಈ ಕಡೆನೂ ಸೇಮ್ ಆ್ಯಂಡ್ ಈ ಕಡೆನೂ ಹಿಂಗೆ. ಓಕೆ, ಈ ಥರ ಇವಳಿಗೆ ನಾನು ಹೇರ್ ಸ್ಟೈಲ್ ಮಾಡಿದ್ದೀನಿ. ಸೊ ಇವಾಗ ನಾನು ಹೇಗೆ ಅದು ಕಪ್ ಕೇಕ್ ಕವರ್ಸ್ನ ಹಾಕ್ತೀನಿ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಯಾವ ರೀತಿ ಅದು ಕವರ್ಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಹಿಂಗೆ ಮಾಡಿಬಿಟ್ಟು ಇದನ್ನ ಔಟ್ಸೈಡ್ ಹಿಂಗೆ ಇಟ್ಕೋಬೇಕು. ಇದು ಒಳಗಡೆಯಿಂದ ಈ ಪೋನಿನ ನಾನು ತಗೊಳ್ತೀನಿ. ಈ ಥರ ತಿರ್ಗಾ ಕಡೆ ಈ ಥರ. ಓಕೆ, ಈ ಥರ ನಾನು ಒಳಗಡೆ ತಗೊಂಡಿದ್ದೀನಿ. ಸೊ ಅಲ್ಲಿನೂ ನಾನು ಅದನ್ನೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಓಕೆ, ಇವಾಗ ಇದನ್ನ ಫುಲ್ ಹಿಂಗೆ ರೋಲ್ ಮಾಡ್ಕೊಂಡ್ಬಿಟ್ಟು ಇದನ್ನ ಹಿಂಗೆ ಇಡ್ಕೋಬೇಕು. ಹಿಂಗೆ ಇಡ್ಕೊಂಡು ಇದ್ರ ಒಳಗಡೆಯಿಂದ ಹಾಸಿ ತಗೋಬೇಕು. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಬಿಕಾಸ್ ಇದು ತುಂಬ ಥಿನ್ ಪೇಪರ್ ಆಗಿರೋದ್ರಿಂದ ಹರಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಮುಂದ್ಗಡೆ ಹೇರ್ ಸ್ಟೈಲ್ ಹಿಂಗಾಗಿದೆ. ಓಕೆ, ಸೈಡಿಗೆ ಬಂದ್ಬಿಟ್ರೆ ಹಿಂಗೆ. ಓಕೆ, ಈ ಥರ ಆಗಿದೆ ಇವಳ್ದು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಇದನ್ನ ಒಳಗಡೆ ಕೇಕ್ ಇರೋ ಥರ ಇದನ್ನ ರೋಲ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಬೇಕು. ಹಿಂಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಒಳಗಡೆ ಹಿಂಗೆ ಕೇಕ್ ಇರೋ ಥರ ನಾವು ಇದನ್ನ ಒಳಗಡೆ ರೋಲ್ ಮಾಡಿಬಿಟ್ಟು ಹಾಕಬೇಕು. ಓಕೆ, ತೋರಿಸ್ತೀನಿ ಅದನ್ನ ನಿಮಗೆ. ಸೊ ಫ್ರೆಂಡ್ಸ್, ಇವಾಗ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಈ ರೀತಿ ಥಿನ್ ರಬ್ಬರ್ ಬ್ಯಾಂಡ್ಸ್ ತೊಗೊಂಡಿನಿ. ಓಕೆ, ಇದನ್ನ ಇಲ್ಲಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ನಾನು ಹಾಕ್ತೀನಿ ಇದನ್ನ. ಫ್ರೆಂಡ್ಸ್, ಇವಾಗ ಇದನ್ನ ಫೋಲ್ಡ್ ಮಾಡೀನಿ. ಅವಳದು ಕೂದಲು ಭಾಳ ಚಿಕ್ಕದಿರೋದ್ರಿಂದ ಸ್ವಲ್ಪ ಅದು ರಬ್ಬರ್ ಬ್ಯಾಂಡಿಂದ ಹೊರಗಡೆ ಬರ್ತಿದೆ, ಬಟ್ ಇಟ್ಸ್ ಓಕೆ. ಅದನ್ನ ಫೋಲ್ಡ್ ಮಾಡಿದ್ದೀನಿ. ಅದನ್ನ ಕವರ್ ಮಾಡೋದಕ್ಕೆ ಮತ್ತಷ್ಟು ನಾನು ಈ ರೀತಿ ಟಿಕ್ ಟಾಕ್ ಕ್ಲಿಪ್ಸ್ನ ಯೂಸ್ ಮಾಡ್ತೀನಿ. ಅದಕ್ಕೆ ಇವಾಗ ಇದು ರೀತಿ ನೋಡಿ ಹಿಂಗೆ ಟಕ್ ಮಾಡಾಯಿತು. ಓಕೆ, ತಿರುಗುದಿ ಆ ಕಡೆ ತಿರುಗು. ಈ ರೀತಿ ನೋಡಿ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಹಿಂಗೆ ಫ್ರೂಟ್ಸ್ ಹಾಕಿರೋ ಥರ, ಕೇಕಲ್ಲಿ ಫ್ರೂಟ್ಸ್ ಹಾಕಿರೋ ಥರ ಈ ರೀತಿ ಬೀಡ್ಸ್ನ ನಾನು ಟಕ್ ಮಾಡಿದ್ದೀನಿ ಅಲ್ಲಿ. ಸೊ ಅವ್ರದ್ದು ಫುಲ್ ಹೇರ್ ಸ್ಟೈಲ್ ಬಂದ್ಬಿಟ್ಟು ಈ ರೀತಿ ಕಾಣಿಸ್ತಿದೆ. ದಿಯಾ ಸ್ವಲ್ಪ ಬೆಂಡಾಗಮ್ಮ. ಓಕೆ, ಈ ಫುಲ್ ಹೇರ್ ಸ್ಟೈಲ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಈ ರೀತಿ ನಾನು ಕೇಕ್ ಒಳಗಡೆ ಬಂದಂಗೆ ಹಿಂಗೆ ಬೀಡ್ಸಿಂದ ಡೆಕೋರೇಟ್ ಮಾಡೀನಿ. ಈ ಥರ ದಿಯೋ ಆ ಕಡೆ ಸರಿ. ಓಕೆ, ಈ ಥರ ಇದು ಕೇಕ್ ಮಾಡ್ದಂಗೆ ಬಂದಿದೆ. ಇವಳ ಹೇರ್ ಸ್ಟೈಲು ಈ ಥರ ಕಾಣ್ಸಕತ್ತೈತಿ.
ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.